ರೀ ಹೇಳ್ಬೇಕ್ರಿ. ಏನು ಕೊಟ್ಟರು ನನಗೆ ಸಮಾಧಾನ. ಯಾವ್ದ್ರಾಗ ಏನೋ ಇಟ್ಟಿದ್ದೀನಿ. ಇವತ್ತು ಫಸ್ಟ್ ಟೈಮ್ ಅಂಗಡಿಗೆ ಹೋಗ್ತಾ ಇದ್ದೀನಿ, ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ. ಎಷ್ಟು ದಿನ, ಈಗ ಒಂದು ವಾರ 15 ದಿನ ಟ್ರೈ ಮಾಡ್ತಾ ಇದ್ದೀನಿ ಹೋಗೋಣ ಅಂತ. ನನಗೆ ಹೋಗ್ಲಿಕ್ಕೆ ಭಯ, ಯಾಕಂದರೆ ಈ ಗೋಲ್ಡ್ ಶಾಪ್ಗಂತೂ ನಾನು ಒಬ್ಬಳೇ ಹೋಗಿ ಎಂದೂ ತಂದಿಲ್ಲ. ನಾನು ಒಂದು ಸಣ್ಣ ರಿಂಗ್ ಕೂಡ ನಾನು ತಂದಿಲ್ಲ. ಯಾವಾಗ ನಮ್ಮ ಮನೆಯವ್ರ ಜೊತೆಗೆ ಯಾವುದೇ ಕೆಲಸಕ್ಕೆ ನಮ್ಮ ಮನೆಯವರಿಲ್ದಲೇ ನಾನು ಬೇರೆ ಫ್ರೆಂಡ್ ಜೊತೆಗಾಗಲಿ ರಿಲೇಷನ್ ಜೊತೆಗಾಗಲಿ ಬೇರೆಯವ್ರ ಜೊತೆಗೆ ನನಗೆ ಹೋಗಿ ಅಭ್ಯಾಸನೇ ಇಲ್ಲ. ಹೋದರೆ ನಮ್ಮ ಮನೆಯವ್ರ ಜೊತೆಗೆ ಹೋಗ್ತೀನಿ, ಸಿಸ್ಟಮಾಗಿ ಏನು ಬೇಕು ತಗೊಳ್ತೀನಿ ಬರ್ತೀನಿ. ಬೇರೆಯವ್ರ ಜೊತೆಗೆ ಹೋದರೆ ನನಗೆ ಇಷ್ಟನೂ ಆಗೋದಿಲ್ಲ. ಒಂಥರ ಏನೋ ಒಂಥರ ನಾನೊಂದು ಹೋಗ್ತೀನಿ, ಅವರೊಂದು ಒಂಥರ ವ್ಯವಹಾರ ಎಲ್ಲ ಅಷ್ಟೊಂದು ಗೊತ್ತಾಗಲ್ಲ ನನಗೆ. ವ್ಯವಹಾರ ಎಲ್ಲ ನಾನು ಯಾವುದೂ ಮಾಡೇ ಇಲ್ಲ. ಯಾವುದೇ ಆದರೂ ರೇಷನ್ ತರೋದಿಂದ ಹಿಡಿದು ಪ್ರತಿಯೊಂದು ಅವರೇ ತರ್ತಿರ್ತಾರೆ. ಸ್ವಲ್ಪ ಮನೆಗೆ ಐಟಮ್ ಎಲ್ಲ ಸೆಲೆಕ್ಷನ್ ನಾನು ಮಾಡ್ತೀನಿ, ಆದರೆ ಅವ್ರ ಜೊತೆಗೆ ಹೋಗ್ತೀನಿ, ಸೆಲೆಕ್ಷನ್ ನಾನೇ ಮಾಡ್ತೀನಿ. ಆದರೆ ಅಮೌಂಟು ಅದು ಇದು ಅಲ್ಲ, ಅದ್ರದ್ದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೋ ಅದೆಲ್ಲ ಅವರೇ ಪೇ ಮಾಡ್ತಾ ಇರ್ತಾರೆ, ಅವರೇ ನೋಡ್ಕೊಳ್ತಾ ಇರ್ತಾರೆ. ಆದರೆ ಇವತ್ತು ಫಸ್ಟ್ ಟೈಮು ಅದು ದೊಡ್ಡದೊಂದು ಗೋಲ್ಡ್ ತರಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಭಯ ಆಗ್ತೈತೆ. ಅದನ್ನು ತಂದು ಕೊಟ್ಟಾಗ ನಮ್ಮ ಮನೆಯವ್ರಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಏನೋ ಅನ್ನೋದನ್ನು ಒಂಥರ ಇಸ್ಕೊಳ್ತಾರೋ ಇಸ್ಕೊಳಲ್ಲೋ ಹಂಗೆ. ಅವಾಗ ಸ್ವಲ್ಪ ದುಡ್ಡಿನ ವಿಚಾರಕ್ಕೆ ಜಗಳ ಆಗಿರ್ತೈತ. ನನ್ನ ಅಮೌಂಟ್ ಎಂದೂ ಕೊಡೋಲ್ಲ ಅಂದಿರ್ತೀನ, ಇವಾಗ ಅಷ್ಟು ದೊಡ್ಡ ಅಮೌಂಟ್ ಗಿಫ್ಟ್ ಕೊಡ್ತಾ ಇದ್ದೀನ. ಏನು ಅನಿಸುತ್ತೋ ಏನೋ, ಇಸ್ಕೊಳ್ತಾರೋ ಇಲ್ಲೋ, ಯಾವ ಥರ ಇರುತ್ತೋ. ವೆಡ್ಡಿಂಗ್ ಆ್ಯನಿವರ್ಸರಿ ಅವರು ನನಗೆ ಕೊಟ್ಟಿದ್ರು 5,000 ರೂಪಾಯಿ ಅಮೌಂಟ್ ಹಾಕ್ಬಿಟ್ರು. ನನಗೆ 5,000 ರೂಪಾಯಿ ಹಾಕ್ಬಿಟ್ರು. ನೀನು ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ ಏನು ಬೇಕಾದ್ರೂ ತಗೋ, ನೀನು ನಾನು ತಂದಿದ್ದು ನಿನಗೆ ಇಷ್ಟ ಆಗಲ್ಲ, ಏನಾದರೂ ತಗೋ ಅಂತಂದರು. ನಾನು ಸ್ವಲ್ಪ ಟೈಮು ಇಲ್ಲ, ನಾ ಚೆನ್ನಾಗಿ ಆಗ್ತಾ ಇರಲಿಲ್ಲ. ತನಗೆ ಒಂದು 15 ದಿನದಿಂದ ವೆಯ್ಟ್ ಮಾಡಿದೆ. ಹೊರಗೆ ಹೋಗೋದು ಹೆಂಗೆ ಅಂತ ಅಂದ್ಕೊಂಡೆ. ಅದೇ ಇವತ್ತು ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ. ರಾಯರ ಅಕ್ಷತೆ ಹಾಕ್ಕೊಂಡಿದ್ದೀನಿ ತಲೆ ಮೇಲೆ, ರಾಯರು ಬಟ್ಟು ಇಟ್ಕೊಂಡಿದ್ದೀನಿ. ನಮ್ಮ ಕೆಳಗಡೆ ಮನೆ ಓನರು ಮನೆಗೆ ಒಂದು ದುಡಿ ಬರ್ತಾ ಇರ್ತಾಳೆ, ಅವಳನ್ನ ಕರ್ಕೊಂಡು ಅವ್ರ ಅಣ್ಣಾರದೇ ಆಟ ಐತೆ ಅಂತ ಅಂದರು. ಆ ಆಟದಾಗಿಂದ ಹೋಗ್ತಾ ಇದ್ದೀನಿ. ಭಯ ನೋಡೋಣ, ಧೈರ್ಯ ಮಾಡಿ ರಾಯರನ್ನು ನೆನೆಸ್ಕೊಂಡು ರಾಯರೇ ಕಾಪಾಡಪ್ಪ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ, ತಗೊಂಡು ಬಂದಮೇಲೆ ತೋರಿಸ್ತೀನಿ. ಈಗ ಮನೆಯಿಂದ ಹೋಗ್ತಾ ಇದ್ದೀನಿ. ಮನೆಯಿಂದ ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಯಾಕಂದರೆ ಆಟೋಗೆ ಅಂದರೆ ಆಟೋ ಸ್ಟ್ಯಾಂಡಿಗೆ ಹೋಗಬೇಕು, ಇಲ್ಲ ರೋಡ್ ಸೈಡ್ ಹೋಗಬೇಕು. ಅಲ್ಲಾದರೆ ಆಟೋ ಬರ್ತಿರ್ತವೆ, ಮನೆ ಮುಂದೆನೇ ಬರ್ತಾ ಇರಲ್ಲ. ಹಂಗಾಗಿ ಸ್ವಲ್ಪ ಒಂದು 10 ನಿಮಿಷ ನಡ್ಕೊಂಡು ಹೋಗಿ ಅದಾದಮೇಲೆ ಆಟೋ ಹಿಡಿದು ಆಟೋಯಿಂದ ಹೋಗಿ ಅಲ್ಲಿ ಗೋಲ್ಡ್ ಶಾಪಿಗೆ ಹೋಗಿ ನಮ್ಮ ಮನೆಗೆ, ಅಂದರೆ ನನಗೆ ಒಂಥರ ಏನಿಷ್ಟ ಅಂದರೆ, ನಾನು ಬೇರೆಯವ್ರದ್ದು ಯಾರ್ದು ಕಾಪಿ ಮಾಡಿ ನಾನು ಯೂಸ್ ಮಾಡಬಾರ್ದು. ಅವ್ರು ತಗೊಂಡಿರೋ ಅಂಥದ್ದೇ ನಾನು ತಗೋಬಾರ್ದು. ನನಗೆ ಅದಿಷ್ಟ ಆಗಲ್ಲ. ನಾನು ಫಸ್ಟ್ ತಗೋಬೇಕು, ನಾನು ಫಸ್ಟ್ ಅದನ್ನು ಹಾಕ್ಕೋಬೇಕು, ನಂದು ನೋಡಿ ಬೇರೆಯವರೆಲ್ಲ ಹಾಕ್ಕೋಬೇಕು ಅನ್ನೋದು ನನ್ನ ಆಸೆ. ಅಂದರೆ ಬೇರೆಯವ್ರು ತಗೋಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ನಾನು ಒಂದು ಲಾಂಗ್ ಚೈನ್ ತಗೊಂಡ್ರು ನಾನೇ ಫಸ್ಟ್. ನಮ್ಮ ಮನೆಗೆ ನಮ್ಮಪ್ಪ ಮಾಡಿಸಿದ್ದು, ಮತ್ತು 2 ಸರ ಅಂಥವೆಲ್ಲ ಏನೇ ಮಾಡಿಸಿದ್ರು ನಮ್ಮ ಅಪ್ಪನೇ ಫಸ್ಟ್ ಮಾಡಿಸಿದ್ದು. ಅದನ್ನು ನೋಡಿ ನಮ್ಮ ಮನೆಗೆ ಎಲ್ಲರೂ ಬೇರೆಯವ್ರು ತಗೊಂಡ್ರು. ಯಾವುದೇ ಥರ ಸೀರೆ ಆಗಲಿ ಏನೇ ಆಗಲಿ ಫಸ್ಟ್ ನಂದು ಒಬ್ಬ ಚೆನ್ನಾಗೈತೆ ಅನ್ಬೇಕು, ಆ ಥರ. ಹಂಗಾಗಿ ನಮ್ಮ ಮನೆಗೆ ಯಾರ್ದು ಕಡಗ ಇದ್ದಿಲ್ಲ. ಹಂಗಾಗಿ ಬ್ರಾಸ್ಲೆಟ್ ಇದ್ದಾವೆ, ಆದರೆ ಕಡಗ ಇದ್ದಿಲ್ಲ. ಹಂಗಾಗಿ ನಮ್ಮ ಮನೆಯವ್ರಿಗೆ ನಾನು ಈಗ ಕಡಗ ಕೊಡಿಸ್ತಾ ಇದ್ದೀನಿ. ಕಡಗ ಅಂದರೆ ಫಸ್ಟು ಯೂಸ್ ಮಾಡ್ತಾ ಇರೋದೇ ನಮ್ಮ ಮನೆಯವರು. ಹಂಗಾಗಿ ಒಂಥರ ಖುಷಿ, ಇವ್ರದ್ದು ನೋಡಿ ಕಾಪಿ ಮಾಡಲಿ ಬೇರೆಯವರೆಲ್ಲ ಅಂತ. ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಡಿಸೈನೇ ನಾನು ತಗೊಂಡು ಬಂದಿರೋದು. ಸೈಜ್ ಆಗುತ್ತೋ ಇಲ್ಲೋ ಸ್ವಲ್ಪ ಡೌಟ್ ಇದೆ, ನೋಡಬೇಕು. ಏನಂದರೆ ಅವ್ರಿಗೆ ಹೇಳ್ಬಿಟ್ಟೆ ತಂದಿದ್ದೀನಿ ನಾನು. ಸೈಜ್ ಆದರೆ ಓಕೆ, ಇಲ್ಲಾಂದರೆ ಇದೇ ಥರ ಆರ್ಡ್ರ್ ಕೊಡ್ತೀನಿ ಅಂತ. ಟೈಮ್ ಎಷ್ಟಾಗಿದೆ? 6 ಗಂಟೆ ಆಗಿದೆ. ಈಗ 3 ಗಂಟೆಗೆ ಹೋದ್ರೆ 6 ಗಂಟೆ ಆಗಿದೆ. ಅಷ್ಟೊತ್ತಿತ್ತು ಪ್ರೊಸೀಜರ್ ಅಂತೂ. ಆ ಬಿಲ್ಲು ಈ ಬಿಲ್ಲು, ಅದನ್ನು ಬರೆದು ಏನೇನೋ ಇತ್ತಪ್ಪ. ಒಬ್ಬಳೇ ಹೋಗಿ ತಂದಿದ್ದೀನಿ, ಕಷ್ಟ. ಇನ್ನೊಂದು ಸರಿ ಹೋಗಲ್ಲಪ್ಪ, ಭಯ ಅನಿಸ್ತೈತೆ. ಬೇರೆ ಮಾಡ್ಬೋದೆ. ಅದು ಬಿಲ್ ಹಾಕೋಕ್ಕೆ ಫುಲ್ಲು ಲೇಟ್ ಆಗಿಬಿಡ್ತು ಬಿಲ್ ಹಾಕೋದು. ಈಗ 6 ಗಂಟೆ ಆಗಿದೆ. ಈಗ ಅವ್ರು ಬರ್ತಾರೆ. ಅವ್ರು ಬರೋದ್ರೊಳಗೆ ಸ್ವಲ್ಪ ನಾನು ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಜಲ್ದಿ ರೆಡಿ ಆಗಿಬಿಡ್ತೀನಿ. ಪ್ಯಾಕಿಂಗ್ ಬೇರೆ ಮಾಡಬೇಕು, ಅದನ್ನು ಪ್ಯಾಕಿಂಗ್ ಮಾಡ್ತೀನಿ. ಸ್ವಲ್ಪ ಪ್ಯಾಕಿಂಗ್ ಮಾಡಿ ಅವ್ರಿಗೆ ಗೊತ್ತಾಗ್ದಂಗೆ ಕೊಡ್ತೀನಿ. ಸ್ವಲ್ಪ ಅವ್ರಿಗೆ ಜಾಸ್ತಿ ಆಲ್ಟ್ರೇಷನು ಡೆಕೋರೇಷನ್ ಮಾಡಿದ್ರೆ ಇಷ್ಟ ಆಗಲ್ಲ. ಸಿಂಪಲ್ ಮನುಷ್ಯ, ಹಾಗಾಗಿ ಸಿಂಪಲ್ಲಾಗೇ ಕೇಕ್ ತಂದು ಕಟ್ ಮಾಡ್ತೀನಿ. ಆಮೇಲೆ ಭೇಟಿ ಆಗ್ತೀನಿ ರೆಡಿಯಾಗಿ ಬಂದು. ಥ್ಯಾಂಕ್ ಯು. ಈಗ ರೆಡಿಯಾಗಿಬಿಟ್ಟಿದ್ದೀನಿ. ಅಂದರೆ ಈ ಸೀರೆ ಯಾಕೆ ಇದನ್ನು ಉಟ್ಕೊಂಡಿದ್ದೀನಿ ಅಂದರೆ, ಇದು ಹೋದ ಸರಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ದು ಸೀರೆ. ನಮ್ಮ ಮನೆಯವ್ರು ಕೊಟ್ಟಿದ್ದು ಸರ್ಪ್ರೈಸ್ ಗಿಫ್ಟ್ ಅಂತ. ಪಾಪ ಎಲ್ಲೋ ಹೋಗಿದ್ರು, ತಗೊಂಡು ಬಂದಿದ್ರು. ಅವ್ರು ಫಸ್ಟ್ ಟೈಮ್ ಸೀರೆ ತಂದಿದ್ದು. ಅವ್ರು ಎಂದೂ ಸೀರೆ ಆರ್ಸೋಕ್ಕೆ ಹೋಗೋದೇ ಇಲ್ಲ, ತರೋದು ಇಲ್ಲ.
ಪಾಪ ನನ್ನ ಜೊತೆಗೆ ಬರ್ತಾರೆ, ನಾನೇ ಆರಿಸ್ತೀನಿ. ಏನೇ ಸೆಲೆಕ್ಟ್ ಮಾಡಿದ್ರು ನಮ್ಮ ಮನೆಗೆ ನಾನೇ ಸೆಲೆಕ್ಟ್ ಮಾಡೋದು. ಫಸ್ಟ್ ಟೈಮ್ ತಂದಿದ್ರು. ಇದು ನೋಡಿ ಸೀರೆನ, ಇದಕ್ಕೆ ಎಷ್ಟಿಟ್ಟಿದ್ದಾರೆ ಗೊತ್ತಾ ದುಡ್ಡು? ಎಷ್ಟಿರ್ಬೋದು ಇದಕ್ಕೆ? ಈ ಸೀರೆ ತುಂಬ ಸಿಂಪಲ್ ಆಗೈತೆ. ಎರಡೇ ಬಾರ್ಡ್ರು, ಆ ಕಡೆ ಈ ಕಡೆ ಚಮ್ಕಿ ಥರ ಬಾರ್ಡ್ರು, ಅಂತ ಏನು ತುಂಬ ಗ್ರಾಂಡ್ ಇಲ್ಲ, ತುಂಬ ಡೀಸೆಂಟಾಗೈತೆ. ಆದರೆ ಇದರ ನಿಖರವಾದ ಬೆಲೆ ಏನು ಹೇಳಿ ನೀವೇ? ಎಷ್ಟಿರ್ಬೋದು ಈ ಸೀರೆಗೆ? ಕಮೆಂಟ್ಸ್ ಮಾಡಿ ಎಷ್ಟಿರ್ಬೋದು ಅಂತ. ಅದಕ್ಕೆ ಸರಿ ಕೊಡಿಸಿರೋ ಸೀರೆನ ಈ ಸರಿ ಉಟ್ಕೊಂಡು ರೆಡಿ ಆಗ್ತಿದ್ದೀನಿ. ಅವತ್ತಿನಿಂದ ಇವತ್ತವರೆಗೂ ಹುಟ್ಟೇ ಇಲ್ಲ. ಫುಲ್ ಬ್ಲೌಸ್ ಎಲ್ಲ ಟೈಟ್ ಆಗ್ತಾಯಿದ್ದಾವೆ. 1 ವರ್ಷಕ್ಕೆ ದಪ್ಪ ಆಗ್ಬಿಟ್ಟಿದ್ದೀನಿ. ಈಗೆಲ್ಲ ಹೊಲಿಗೆ ಬಿಚ್ಚಿ ರೆಡಿ ಮಾಡ್ಕೊಂಡು ಉಟ್ಕೊಂಡಿದ್ದೀನಿ. ಪಾಪ ಯಾವಾಗ ಉಟ್ಕೊಂಡೇ ಇಲ್ಲ. ಸರಿ ಕೊಡಿಸಿದ ಸೀರೆ ಉಟ್ಕೊಂಡಿಲ್ಲ ಅಂತ ಅಂದು ಈ ಸರಿ ಪಾಪ ಏನು ಕೊಡಿಸ್ಲೇ ಇಲ್ಲ. ಬರೀ ಅಮೌಂಟ್ ಹಾಕಿದ್ರು, 500 ರೂಪಾಯಿ ಅಮೌಂಟ್ ಹಾಕಿದ್ರೆ ನನ್ನ ಅಕೌಂಟ್ಗೆ ಅಷ್ಟೇ. ಆದರೆ ನಂದು ಗಿಫ್ಟು ಅವ್ರಿಗಿನ್ನ ಸಾವುಕಾರ ನಾನೇ ಅಲ್ಲ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂಗಾರ ಕೊಡ್ತಾಯಿದ್ದೀನಿ ನಾನು ಅವರಿಗೆ, ಯಾವತ್ತೂ ಕೊಟ್ಟಿಲ್ಲ. ಏನಿರುತ್ತೆ ಹೇಳ್ರಿ, ಎಷ್ಟೇ ಕಿತ್ತಾಡ್ಬೋದು, ಎಷ್ಟೇ ಕಚ್ಚಾಡ್ಬೋದು, ಆಮೇಲೆ ಕೊನೆಗೆ ಬಂದಾಗ ನಾವಿಬ್ಬರೇ, ಬೇರೆ ಯಾರೂ ಆಗಲ್ಲ. ಮಕ್ಕಳು ಅವ್ರವ್ರ ಪಾಡ್ಗೆ ಅವ್ರು ಇರ್ತಾರೆ, ಅಪ್ಪ ಅಮ್ಮನೂ ಅವ್ರವ್ರ ಪಾಡ್ಗೆ ಅವ್ರು ಇರ್ತಾರೆ. ಅಪ್ಪ ಅಮ್ಮನಿಗೋಸ್ಕರ, ಮಕ್ಕಳಿಗೋಸ್ಕರ ಇಲ್ಲಿ ನಾವು ಗಂಡ ಹೆಂಡತಿ ಕಚ್ಚಾಡ್ತಿರ್ತೀವಿ. ನನಗೆ ನಿಜವಾಗ್ಲೂ ನನಗೆ ನಾವು ತುಂಬ ಜಗಳ ಮಾಡ್ತಿದ್ವಿ. ನಮ್ಮಷ್ಟು ಜಗಳ ಲೈಫಲ್ಲಿ ಯಾರೂ ಮಾಡಿಲ್ಲ ಅನ್ನಬೇಕು, ಆ ಮಟ್ಟಕ್ಕೆ ಜಗಳ ಮಾಡ್ತೀವಿ. ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದೆ ನಾನು, ಒಂದೇ ಒಂದು ವಿಡಿಯೋ ನನ್ನ ಮನಸ್ಸೇ ಚೇಂಜ್ ಮಾಡೋಯ್ತು. ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ಒಂದು ಲೆವೆಲಲ್ಲಿ ಯಾವ ಥರ ಅಂದ್ಕೊಂಡಿದ್ದೆ, ನನಗೆ ಸಾಕಾಗ್ಬಿಟ್ಟೈತೆ ಜೀವನ, ಬಿಟ್ಟು ಹೋಗ್ಬಿಡೋಣ, ಸಾಕಾಗ್ಬಿಟ್ಟೈತೆ. ನೀನು ಹೋಗಿ ನಿಮ್ಮ ಊರಾಗಿದ್ಬಿಡು, ನಾನು ಎಲ್ಲೋ ಈ ಹುಡುಗರು ತಗೋ ಎಲ್ಲೋ ಬೇರೆಯವ್ರನ್ನ ಸಪ್ರೇಟ್ ಮನೆ ಮಾಡ್ಕೊಂಡಿರ್ತೀನಿ. ನನಗೆ ಆಗೋದೇ ಇಲ್ಲ, ನನ್ನ ಕೈಲಿ ನಿನ್ನ ಜೊತೆಗೆ ಇರೋಕ್ಕೆ ಆಗಲ್ಲ. ಸ್ವಲ್ಪ ನನಗೆ ರೆಸ್ಟ್ ಬೇಕು, ಆರಾಮಿರಬೇಕು. ನಿನಗೆ ಸುಮ್ಮನೆ ಮಾಡಿ ಸಾಕಾಗ್ಬಿಟ್ಟೈತೆ. ನೀನು ಯಾವಾಗಲೂ ಅವರು ಇವರು ಅಪ್ಪ ಅಮ್ಮ ಇದು ಅಂತೀಯಲ್ಲ, ಅವರು ನಾನು ಇಷ್ಟು ದಿನ 25 ವರ್ಷ ನಾನು ನೋಡ್ಕೊಂಡಿದ್ದೀನಿ, 1-2 ವರ್ಷ ಅವ್ರು ನೋಡ್ಕೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ಟಿದ್ದೆ. ನನಗೆ ಸಾಕಾಗ್ಬಿಟ್ಟೈತೆ. ನಾನು ನಿಜವಾಗೂ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದರೆ ಹೇಳ್ಬಾರ್ದು. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಅದು ಹೇಳ್ಬಾರ್ದು. ಅದಕ್ಕೋಸ್ಕರ ಆ ಲೆವೆಲ್ಗೆ ಹೋಗಿ ನಿಂತುಬಿಟ್ಟಿದ್ದೆ ನಾನು. ಆದರೆ ಒಂದು ಇನ್ಸ್ಟಾಗ್ರಾಮ್ ರೀಲು ನನ್ನ ಮನಸ್ಸು ಪರಿವರ್ತನೆ ಮಾಡಿ ಇವತ್ತು ಅವ್ರನ್ನ ಈ ಥರ ಸರ್ಪ್ರೈಸ್ ಕೊಡೋದು ಮಾಡಿದೆ. ಯಾಕಂದರೆ ನಿಜವಾಗ್ಲೂ ನಾವು ಅಂದ್ಕೊಳ್ತೀವಿ, ಎಷ್ಟೋ ಸರಿ ಕಿತ್ತಾಡ್ತೀವಿ, ಕಚ್ಚಾಡ್ತೀವಿ, ಒಯ್ದಾಡ್ತೀವಿ, ಆದರೆ ಕೊನೆಗೆ ಯಾರೂ ಆಗಲ್ಲ. ಗಂಡನಿಗೆ ಹೆಂಡತಿ ಇಂಪಾರ್ಟೆಂಟ್, ಹೆಂಡತಿ ಬೇಕೇ ಬೇಕು. ಹೆಂಡತಿ ಇಲ್ಲದೆ ಗಂಡ ಜೀವನ ಮಾಡೋಕ್ಕಾಗಲ್ಲ. ಹೆಂಡತಿಗೂ ಅಷ್ಟೇ, ಗಂಡ ಇಲ್ಲದೆ ಜೀವನ ಮಾಡೋಕ್ಕಾಗೋದೇ ಇಲ್ಲ. ಜೀವನ ಮಾಡ್ಬೋದು, ಆದರೆ ತುಂಬ ಕಷ್ಟಪಟ್ಟು ಜೀವನ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾವು ಮಕ್ಕಳಿಗೋಸ್ಕರ, ಅಪ್ಪ ಅಮ್ಮಂಗೋಸ್ಕರ ನಾವಿಬ್ರಿಗೆ ಕಚ್ಚಾಡ್ತಾ ಇರ್ತೀವಿ. ಎಷ್ಟಾಗುತ್ತೋ ಅಷ್ಟು ಹೊಂದಾಣಿಕೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಲೈಫೇ ಅಡ್ಜಸ್ಟ್ಮೆಂಟು. ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿರ್ತೀವಿ, ಸುಖವಾಗಿರ್ತೀವಿ ಅಂತ ಹೇಳ್ಬೋದಿದ್ದೆ. ಈಗ ಬರ್ತಾರೆ, ಬರೋದ್ರೊಳಗೆ ಎಲ್ಲ ರೆಡಿ ಮಾಡ್ತೀನಿ. ಚೆನ್ನಾಗಿದೆ ಸೀರೆ. ಇವತ್ತಿನ ದಿನ ಪೂಜೆ ಮಾಡಲಿಲ್ಲ ಅಂದರೆ ಹೇಗೆ, ಅದಕ್ಕೆ ಇವತ್ತು ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಇನ್ನು ಬೇಕ್ರಿಗೆ ಹೋಗಿ ಕೇಕ್ ತಗೊಂಡು ಬರಬೇಕು. ನಮ್ಮ ಮನೆಯವ್ರು ಇವತ್ತು ಬರೋದು ಲೇಟ್ ಆಗ್ತೈತೆ ಅಂತ ಅಂದರು. ಸದ್ಯ ನನಗೂ ಅದೇ ಬೇಕಾಗಿತ್ತು, ಯಾಕಂದರೆ ನಂದು ಲೇಟ್ ಆಗ್ತಾಯಿದೆ ಇದೆಲ್ಲ ಮಾಡಲಿಕ್ಕೆ. ಹಂಗಾಗಿ ಸ್ವಲ್ಪ ಅಂಗಡಿ ಅಂದರೆ ತುಂಬ ಹತ್ರನೇ ಐತೆ, ತುಂಬ ದೂರ ಆಟೋ ಗೀಟಾಗಿ ಹೋಗೋಂಗಿಲ್ಲ, ಹತ್ರ ಇರೋದ್ರಿಂದ ನಾನೇ ಹೋಗ್ಬಿಟ್ಟು ಚಿಕ್ಕದೊಂದು ಕೇಕ್ ತಗೊಂಡು ಬಂದೆ. ಜಾಸ್ತಿ ಇದು ಕಲರ್ ಗಿಲ್ಲರ್ ಹಾಕಿರೋದು ಈ ಥರ ಎಲ್ಲ ತರೋದಿಲ್ಲ, ನ್ಯಾಚುರಲ್ ಆಗಿರೋದು, ಸ್ವಲ್ಪ ಮಟ್ಟಿಗೆ ಒಳ್ಳೆಯದು ಆ ಥರ ನಾನೇ ಮಾಡ್ಬೋದಿತ್ತು. ಆದರೆ ಪೂರ್ತಿ ಲೇಟ್ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರೋ ಅಂಥದ್ದು ಕೇಕನ್ನು ನಾನೇ ತಗೊಂಡು ಬರ್ತಾಯಿದ್ದೀನಿ. ಈಗ ಬಂದಾದಮೇಲೆ ಅದಕ್ಕೆ ಮತ್ತೆ ಸೈಡ್ಸ್ ಏನು ಜಾಸ್ತಿ ತರಲಿಲ್ಲ. ನಾನೇ ಮನೆಗೇ ಸ್ವಲ್ಪ ಮ್ಯಾಂಗೋ ಜ್ಯೂಸು ಅದು ಇದು ಮಾಡಿ, ಮತ್ತು ಶೇಂಗಾಗಿ ಅದು ಕಾಂಗ್ರೆಸ್ ಕಡಲೆ ಬೀಜ ಅವೆಲ್ಲ ಮಾಡಿದವಿದ್ದು, ಹಂಗಾಗಿ ಅದನ್ನೇ ರೆಡಿ ಮಾಡಿಬಿಡೋಣ ಅಂತ ನಾನು ಅಷ್ಟನ್ನೇ ತಗೊಂಡು ಬಂದಿದ್ದೀನಿ. ಜಾಸ್ತಿ ಯಾವುದೂ ಹೊರಗಿನ ಫುಡ್ಡು ನಾನು ತರಲಿಲ್ಲ. ಈಗ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಷ್ಟು ಬೇಗ ನಾನು ಬೇಗ ನೀಟಾಗಿ ಎಲ್ಲ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಅವರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾರು ವಿಶ್ ಮಾಡೋರು ಇರಲಿಲ್ಲ, ಯಾರು ಹೇಳೋರು ಇರಲಿಲ್ಲ. ನಮಗೆ ನಾವೇ ವಿಶ್ ಮಾಡ್ಕೊಂಡು, ನಮಗೆ ನಾವೇ ಕೇಕ್ ಕಟ್ ಮಾಡ್ಕೊಂಡು, ನಮಗೆ ನಾವೇ ತಿನ್ಕೊಂಡು, ಏನಾಯ್ತು ರೀ ಲೈಫಲ್ಲಿ ಎಲ್ಲದೂ ನಮಗೆ ನಾವೇ ಮಾಡ್ಕೋಬೇಕು. ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಯಾರೂ ಬರೋದು ಇಲ್ಲ, ಯಾರೂ ಮಾಡೋದು ಇಲ್ಲ. ನಮಗೆ ಇಷ್ಟೊತ್ತಿಗೆಲ್ಲ ನಾನು ಪೂರ್ತಿ ರೆಡಿಯಾಗಿಬಿಟ್ಟಿದ್ದೆ. ಎಲ್ಲ ರೆಡಿಯಾಗಿ ನಾನು ಹೊರಗೆ ಹೋಗಿ ನೋಡ್ಕೊಂಡು ಬಂದೆ. ಈಗ ಗಾಡಿ ಬಂತು, ಸೌಂಡ್ ಆಯಿತು. ಹಾಗಾಗಿ ಸ್ವಲ್ಪ ಬಾಕ್ಲಿಟ್ಬಿಟ್ಟು ಅವ್ರು ಬರೋ ಟೈಮಲ್ಲಿ ಪಟ್ಟಂತ ನಾನು ಇದನ್ನು ಓಪನ್ ಮಾಡಬೇಕು ಅಂತ ನಾನು ಬೇಗ ರೆಡಿಯಾಗಿ ಈಗ ನಿಂತಿದ್ದೀನಿ. ಅವ್ರು ಬೆಲ್ ಆದಮೇಲೆ ನಾನು ಬಾಗಿಲು ತೆಗಿತೀನಿ.
ನಾನು ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಅನ್ನನ ಅಂತ ನಾನು ಟ್ರೈ ಮಾಡಿದರೆ ಅದು ಅನ್ನಲಿಕ್ಕೆ ಬರಲಿಲ್ಲ. ಆಮೇಲೆ ಅವರು ಅಂತಾರೆ, ಅವರು ನನಗಾದರೂ ಅಂಬ್ತಾರೆ ಅಂದರೆ ಅದು ನನಗೂ ಅಂಬಲಿಲ್ಲ. ಎಲ್ಲ ನೋಡಿ, ಎಲ್ಲ ಕೇಕ್ ಮೇಲೆ, ಜ್ಯೂಸ್ ಮೇಲೆ, ಈ ಕಡೆ ಗೋಡೆ ಮೇಲೆ ನಾವು ಕೂತ್ಕೊಳ್ಳೋತ್ತಾಗೆ ಎಲ್ಲ ಬಿದ್ದೋಗ್ಬಿಡ್ತು. ಚೆನ್ನಾಗಿತ್ತು, ಒಂಥರ ಮಜಾ ಇತ್ತು, ಒಂಥರ ಖುಷಿ ಇತ್ತು, ಒಂಥರ ಚೆನ್ನಾಗಿತ್ತು. ಚಿಕ್ಕದು ಕೇಕು, ನನ್ನ ಇನ್ಷಿಯಲ್ ಅಷ್ಟೇ ಆಕ್ಸಿಡೆಂಟ್ ಬಂದಿದ್ದೀನಿ. ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ, ಮ್ಯಾಂಗೋ ಜ್ಯೂಸು. ಮತ್ತು ಇದು ನಾನು ಚಾಟ್ಸ್ ಮಾಡಿದ್ನಲ್ಲ ಅದನ್ನಷ್ಟೇ ಇಟ್ಟಿದ್ದೀನಿ. ಸುಮ್ಮನೆ ಜಾಸ್ತಿ ಏನು, ಇಬ್ಬರೇ ಇರ್ತೀವಲ್ಲ, ಸುಮ್ಮನೆ ಜಾಸ್ತಿ ತಂದುಬಿಟ್ಟು ತಿನ್ನೋದಿಲ್ಲ, ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಮತ್ತು ಯಾರಿಗೂ ಕೊಡಲಿಕ್ಕೂ ಯಾರೂ ಇಲ್ಲ, ಅಕ್ಕಪಕ್ಕ ಇಲ್ಲ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಹಾಲಿಡೇಸ್ ಅಂತ. ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಇದು ಸ್ವಲ್ಪನೇ ತಂದಿದ್ದೀನಿ. ಈಗ ಕೂತ್ಕೊಂಡು ಕೇಕ್ ಕಟ್ ಮಾಡೋಣ ಬಾ ಅಂತ ಅಂದೆ. ಅವರಿಗೆ ಆಲ್ರೆಡಿ ಗೊತ್ತಾಗ್ಬಿಡ್ತು, ಓಹೋ ಇವತ್ತಿದು ಮಾಡಿದ್ದಾಳೆ ಅಂತ. ಬೆಳಗ್ಗೆ ಅವ್ರದ್ದು ಅಮೌಂಟ್ ಹಾಕಿ ಹೋಗಿದ್ರಾ ನನಗೆ 5,000 ರೂಪಾಯಿ ಕೊಟ್ಟು. ನಾನೇನು ಕೊಟ್ಟಿರಲಿಲ್ಲ, ಅದಕ್ಕೆಲ್ಲ ಇದನ್ನೆಲ್ಲ ಪ್ರಿಪೇರ್ ಮಾಡಿರ್ತಾಳೆ ಅಂತ ಅಂದ್ಕೊಂಡ್ಬಿಟ್ಟು ಅವರೇ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಅವ್ರು ಅಷ್ಟು ರಿಯಾಕ್ಷನ್ ಮಾಡಲ್ಲ. ಅವ್ರಿಗೆ ಅದೆಲ್ಲ ಬರೋದು ಇಲ್ಲ, ಅದೆಲ್ಲ ಮಾಡೋದು ಇಲ್ಲ. ಅವ್ರು ಆ ಥರ ಏನಿದ್ರು ನ್ಯಾಚುರಲಾಗಿ ಅವ್ರ ಮನಸ್ಸಲ್ಲಿರುತ್ತೆ. ಅದನ್ನು ಹೇಳ್ಕೊಳ್ಲಿಕ್ಕೆ ಬರೋದಿಲ್ಲ, ನನಗೆ ಹೇಳ್ಕೊಳಕ್ಕೆ ಬರೋದಿಲ್ಲಮ್ಮ ಅಂತ ಹೇಳ್ತಿರ್ತಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನೇನು ಆಂಜನೇಯನ, ನಿನ್ನ ಹೃದಯ ಬಗ್ದು ನಿನ್ನಲ್ಲಿ ಏನಿದೆ, ನನ್ನ ಹೆಸ್ರು ಐತಾ, ನನ್ನ ಹೃದಯ ಐತಾ, ಯಾರ್ದೈತೆ, ಏನೈತೆ, ನಿನ್ನ ಮನಸ್ಸಲ್ಲಿ ಏನೈತೆ ಅಂತೆಲ್ಲ ಬಗ್ದು ನೋಡಲಿಕ್ಕೆ. ನೀನು ಹೇಳ್ಕೊಂಡ್ರೆ ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯ ಅಂತ ಅಂದ್ರ ಮೇಲೆ ನಾನು ಡಿಸೈಡ್ ಆಗ್ತೈತೆ, ನನಗೆ ಗೊತ್ತಾಗುತ್ತೆ. ನೀನು ಏನು ಹೇಳೋದಿಲ್ಲ, ನನ್ನ ಮನಸ್ಸಲ್ಲೈತೆ ಅಂತ ಹೇಳಿದರೆ ನನಗೆ ಹೆಂಗೆ ಅರ್ಥ ಆಗುತ್ತೆ ಅಂತೆಲ್ಲ ಕೇಳ್ತಾ ಇರ್ತೀನಿ ನಾನು. ಲೈಫಲ್ಲಿ ಯಾವಾಗಲೂ ಒಂಥರ ಏನಾದರೂ ಜಂಜಾಟ, ಕಿತ್ತಾಟ, ಅದು ಇದು ಲೈಫ್ ಜರ್ನಿ ಒಂಥರ ಇದ್ದೇ ಇರ್ತೈತೆ. ಅವಾಗ ಇಯರ್ಲಿ ಒಂದ್ಸರಿ ಈ ಥರ ನಮಗೆ ನಾವೇ ಖುಷಿ ಪಟ್ಕೋಬೇಕು. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಮ್ಮ ಬರ್ತ್ಡೇ ಅವ್ರು ಆಚರಿಸ್ತಾರೆ, ಇವ್ರು ಆಚರಿಸ್ತಾರೆ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅವ್ರು ಆಚರಿಸ್ತಾರೆ ಅಂತ ನಾವು ಯಾರ ಮೇಲೂ ಯಾವತ್ತೂ ಡಿಪೆಂಡ್ ಆಗಬಾರ್ದು. ನಮಗೆ ನಾವೇ ಆಚರಿಸ್ಕೋಬೇಕು, ನಮಗೆ ನಾವೇ ಖುಷಿ ಪಟ್ಕೋಬೇಕು, ನಮಗೆ ನಾವೇ ಸಪೋರ್ಟ್ ಮಾಡಬೇಕು, ನಮಗೆ ನಾವೇ ವಿಶ್ ಮಾಡ್ಕೋಬೇಕು. ಆ ಥರ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ನೋಡಿ ಯಾರೂ ಇಲ್ಲ, ಆದರೆ ನಾವಿಬ್ಬರು ಖುಷಿಯಾಗಿರ್ತೀವಿ. ಇವತ್ತಿನ ಡೇ ಒಂಥರ ಮೆಮೊರಿ ಆಗಿರುತ್ತೆ, ಮೆಮೊರಿಫುಲ್ ಆಗಿರುತ್ತೆ, ಒಂಥರ ಖುಷಿಯಾಗಿದ್ದೀವಿ, ಒಂಥರ ಲೈಫ್ ಒಂಥರ ಬೇರೆ ಥರನೇ ಇರುತ್ತೆ ನೋಡಿ. ನಾವು ಇದು ಅಯ್ಯೋ ಯಾರೂ ಇಲ್ಲ ಬಿಡು ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದು ಬೇಡ. ಇಬ್ಬರೇ ಚೆನ್ನಾಗಿರ್ತೈತೆ, ಒಂಥರ ಇರ್ತದೆ ನೋಡಿ. ಎಷ್ಟು ಸ್ಯಾಕ್ರಿಫೈಸ್ ಆಗ್ತಾರೆ ಅಂದರೆ, ನಾನು ದೀಪ ಹಚ್ಚುತ್ತೀನಿ ಅಂದರೆ ಬೇಡ ಅದು ಸ್ಪೋರ್ಟ್ಸಾಗೆ ಕೈಗೆ ಸುಟ್ಟೋಗ್ಬಿಡುತ್ತೆ, ಬೇಡ ನಾನೇ ಹಚ್ಚುತ್ತೀನಿ ಅಂತ ಹೇಳ್ತಾರೆ. ಮತ್ತು ಅದು ಕೇಕ್ ತಿನ್ಸಕ್ಕೆ ಹೋದರೆ ಇಲ್ಲ ಫಸ್ಟ್ ನೀನು ತಿನ್ನು ಅಂತ ತಿನ್ನಿಸ್ತಾ ಇರ್ತಾರೆ. ನಾವೇನಾದ್ರು ಒಂದು ಸ್ವಲ್ಪ ಸಣ್ಣ ಗಿಫ್ಟು, ನಾವೇನು ದೊಡ್ಡ ಗಿಫ್ಟ್ ಕೊಡೋದು ಬೇಡ. ನಮ್ಮಲ್ಲಿ ಎಷ್ಟಿರ್ತವೆ, ಒಂದು ಚಾಕ್ಲೇಟ್ ಕೊಟ್ಟರು ಅವ್ರಿಗೆ ಖುಷಿಯಾಗುತ್ತೆ, ಅವರು ನಮಗೆ ಒಂದು ಚಾಕ್ಲೇಟ್ ಕೊಟ್ಟರು ಖುಷಿಯಾಗುತ್ತೆ. ಈ ಥರ ಒಬ್ರಿಗೊಬ್ರು ಗಿಫ್ಟ್ ಕೊಡೋದಾಗಲಿ, ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ, ಇವತ್ತಿನ ದಿನ ಮನಸ್ಸು ಬಿಚ್ಚಿ ನಾವು ಸ್ಟಾರ್ಟಿಂಗ್ ಡೇಸ್ ಮದುವೆ ಆದಾಗ್ಲಿಂದಲೂ ಏನೇನಿರುತ್ತೆ ಅದನ್ನೆಲ್ಲ ಮನಸ್ಸು ಬಿಚ್ಚಿ ನಾನು ಅವ್ರಿಗೆ ಹೇಳೋದು, ಅವ್ರು ನನಗೆ ಹೇಳೋದು, ಒಬ್ರಿಗೊಬ್ರು ಕಷ್ಟ ಸುಖ ಎಲ್ಲದು ಹಂಚ್ಕೊಂಡ್ರೆ ಎಷ್ಟು ಖುಷಿ ಇರುತ್ತೆ. ಬೈಬಾರ್ದು. ನೀನೇ ಒಂದು ಗಿಫ್ಟ್ ಮಾಡ, ಗಿಫ್ಟ್ ಏನು ಬೇಡ, ನೀನೇ ಒಂದು ಗಿಫ್ಟ್ ನನಗೆ. ಆಯ್ತು ಆದ್ರೂ ಕೊಡ್ತೀನಿ, ಬೈಬಾರ್ದು. ಆಯ್ತಮ್ಮ, ನೀನು ಕೊಟ್ಟರು ನನಗೆ ಸಮಾಧಾನನೇ. ನೀನೇನಾರ ಕೊಡ್ತೀನಿ, ನೀನು 1 ರೂಪಾಯಿ 50 ಪೈಸೆ ಕೊಟ್ಟರು ನನಗೆ ಸಮಾಧಾನನೇ. ಇಸ್ಕೋಬೇಕು. ಆಯ್ತಮ್ಮ, ಇಸ್ಕೊಂಡು. ದೇವ್ರು ಒಳ್ಳೇದು ಮಾಡಲಿ, 100 ವರ್ಷ ಹಿಂಗೆ ಚೆನ್ನಾಗಿರೋಣ, ಆರೋಗ್ಯವಾಗಿ ಇಬ್ಬರು ಚೆನ್ನಾಗಿ ನೆಮ್ಮದಿಯಾಗಿ ಒಬ್ರಿಗೊಬ್ರು ಬಿಟ್ಕೊಡ್ದಂಗೆ ಒಬ್ರಿಗೊಬ್ರು ಕಾಪಾಡ್ಕೊಂಡು ಚೆನ್ನಾಗಿರ್ಬೇಕು. ಕೊಡು. ಯಾವ್ದ್ರಾಗ ಏನೋ ಇಟ್ಟಿದ್ದೀನಿ, ತಗೋಬೇಕು. ಯಾವ್ದ್ರಾಗ ಏನೋ ಇಟ್ಟಿದ್ದೀನಿ, ತಗ. ಕತ್ತರಲ್ಲ, ಕಟ್ ಮಾಡಕ್ಕೆ ಅದು ಬೇಕಲ್ಲ, ಓಪನ್ ಮಾಡಕ್ಕೆ. ಏನು ಕೊಟ್ಟಿರ್ಬೋದು ಗೆಸ್? ವಾಚ್ ಕೊಟ್ಟರು, ಇದಂದ್ರೆ ವಾಚ್ ಕೊಟ್ಟಿರ್ಬೋದು. ಗೆಸ್ ಅಂದ್ರೆ ವಾಚ್. ಡನ್. ಎಷ್ಟು ಕರೆಕ್ಟಾಗಿ ಹೇಳ್ತಾ ನೀನು. ಸೈಜ್ ನೋಡಿ ಪಕ್ಕಾ ಫೋಟೋ ಅಂತೀನಾ? ಪಕ್ಕ ಫೋಟೋ ಅಂತೀನಾ? ಪಕ್ಕ ಹೇಳಿದ್ರೆ ಎಷ್ಟು ಕರೆಕ್ಟಾಗಿ ಹೇಳ್ತೀಯಲ್ಲ. ಸ್ವಲ್ಪ ಇದು ಅದು ಹಚ್ಚಲ್ಲ ಅಂತ ಇದೇಳ್ಬೇಕು ನಮಗೆ, ಎಕ್ಸಿಟ್ ಆದಂಗೆ. ಅದು ವಾಚಲ್ಲ ಅಂತ ಅವರು.
ಏನದು? ಇದಾ ಹ್ಞೂ, ಈರುಳ್ಳಿ ಹೆಚ್ಚಂತೆ ನಾನು. ಅದು ಡ್ರೈ ಫ್ರೂಟ್ಸ್ ಕಟ್ ಮಾಡೋದು. ಹ್ಞೂ ನಿನಗೆ ಕಷ್ಟ ಆಗಬಾರ್ದು ಅಂತ. ಹ್ಞೂ 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 ಇನ್ನೊಂದು ಓಪನ್ ಮಾಡು. ಅಲ್ಲ ನಿಜವಾಗ್ಲೂ ನಾನು ನಿನಗೆ ಗಿಫ್ಟ್ ಕೊಡ್ತಿದ್ದೀನಾ ಇಲ್ಲ? ಕೊಡ್ತಾ ಇದ್ದೀನಾ ಇಲ್ಲ? ಕೊಡ್ತೀಯಾ ನೀನು? ಗ್ಯಾರಂಟಿ ಕೊಟ್ಟಿರ್ತೀನಿ. ಗ್ಯಾರಂಟಿ ಕೊಟ್ಟಿದೀಯಾ? ಏನು ಕೊಟ್ಟಿರ್ಬೋದು? ಇದು ಇದು ನೋಡಿದ್ರೆ ವಾಚ್, ಇದು ಅಂದ್ರೆ ವಾಚ್ ಅಂದೆ. ಇದು ಅಲ್ಲ ಆಯ್ತು, ಅಲ್ಲ ಆಯ್ತು. ಅಲ್ಲ ಆಯ್ತು. ಈಗ ಇದು ಇದೇನು ಹೇಳು ಫಸ್ಟು? ಇದು ಶೂಸ್. ಶೂ ಇದು ನನ್ನ ಸೈಜು. ಶೂ ಕೊಡ್ಸವಳೆ ಕೈ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಇದು ಶೂ ನೋಡಿ. ಇದು ಮ್ಯಾಂಗೋ. ಇದು ಮ್ಯಾಂಗೋ. ಅದ್ರಾಗೆ ಏನಿರ್ಬೋದು? ಇದ್ರಾಗೆ ಟೀ ಕಪ್ಸ್. ಟೀ ಕಪ್ಸ್, ವೆರೈಟಿ ಟೀ ಕಪ್ಸ್, ಕಲರ್. ಇದರಲ್ಲೇ ಇಲ್ಲ. ಇದೆಲ್ಲ ಓಪನ್ ಮಾಡಿ ಸುಸ್ತಾಗ್ಬಿಟ್ಟೈತೆ ಅದಕ್ಕೆ. ಇದರಲ್ಲಿ ಏನಿರ್ಬೋದು ಸಾಮಾನ್ಯ? ಅದು ಇದರಲ್ಲಿ ಏನಿರ್ಬೋದು? ಅದೇ ಸ್ಲೈ ಕಪ್ಸ್ ಅಂತ ಹೇಳಿಲ್ಲ ಆಮೇಲೆ. ಟೀ ಕಪ್ಪನಾ? ಟೀ ಕಪ್ಸ್. Very dangerous! ಇದು ಎಲ್ಲ ಅದೇ. ಇದು ಮಲಬಾರ್. ಇದು ಮಲಬಾರ್. ಏನೈತೆ ಹೇಳಿ, ಏನೈತೆ? ಏನಿರ್ಬೋದು ಸಾಮಾನ್ಯ? ಏನಿರ್ಬೋದು ಇದರಲ್ಲಿ? ಏನಿರ್ಬೋದು? ಒಂದು ರಿಂಗ್. ರಿಂಗ್ ಇರುತ್ತಾ? ದೊಡ್ಡದು. ಇಲ್ಲ ಇದು ಕಡಗ. ರೀ ಹೇಳ್ಬೇಕ್ರಿ, ಆದ್ರೆ ಸುಮ್ಮನೆ ಹೇಳ್ಬಾರ್ದು. ಕಡಗ ದೊಡ್ಡದೈತಲ್ಲ ಇದು, ಅದಕ್ಕೆ ಕಡಗ. ಇದು ಕೆಲವು ಕಡಗ. ಇದು ಓಪನ್ ಮಾಡಿ. ನಿನಗೆ ಅಂತ ತಂದಿರೋದು. ಅಂಗಡಿಗೆ ಹೋಗಿ ಕಷ್ಟಪಟ್ಟು ಒಬ್ಬಳೆ ಹೋಗಿ. ಯಾವಾಗ ಹೋಗಿ. ಆಯ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಇದು ಈಗ ಇದನ್ನ ನಿನಗೆ ಇದು ನಾನು ನನ್ನ ಹೆಂಡತಿಗೆ ಇದನ್ನ ಗಿಫ್ಟ್ ಕೊಡ್ತಾ ಇದ್ದೀನಿ. ನನ್ನ ಹೆಂಡತಿ ಖುಷಿಯಾಗಿರ್ಬೇಕು ಅಂತ. ನಾನು ಇಷ್ಟು ದೊಡ್ಡದು ಹಾಕೊಂಡು ಅಂತ ಬೆಲ್ಟ್ ತಗೋವಾಗ. ಹಾಕಿ. ಆಯ್ತು ಸಾಕು. ದೊಡ್ಡದತ್ತಲ್ಲ? ಚೆನ್ನಾಯ್ತಾ? ಚೆನ್ನಾಗಿದೆ. ನಿನ್ನ ತಲೆ ಒಳಗೆ ಏನು ನೋಡ್ತಾ ಇತ್ತು ಈಗ? ನಿನ್ನ ತಲೆ ಒಳಗೆ ನನ್ನ ತಲೆ ಒಳಗೆ ಏನು ಓಡ್ತಾ ಇರೋದು? ಏನು ನೋಡ್ತಾ ಐತಿ? ಏನು ಓಡ್ತಾ ಇಲ್ಲ ನನ್ನ ತಲೆ ಒಳಗೆ. ಸುಮ್ಮನೆ ಅಂತಿಲ್ಲ ನಿನ್ನ ತಲೆ. ನಿನ್ನ ಮಗದ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಏನು ನೋಡ್ತಾ ಇದೆ. ಖುಷಿ ಆಯ್ತಾ ಇಲ್ಲ? ಖುಷಿ. ಈಗ ನಾನು ಇದು ತಂದಿದ್ದೀನಿ ಅಂತ ಅನಿಸ್ತದೆ ಇಲ್ಲ? ತಂದಿದ್ದೀಯಾ? ಅದು ಕಡಗ ಸ್ವಲ್ಪ ದೊಡ್ಡ ಸೈಜ್ ಆಗ್ತಾಯಿತ್ತು ಇವರಿಗೆ. ಅಂದರೆ ಕಡಗ ಅಂದರೆ ಸ್ವಲ್ಪ ಕರೆಕ್ಟ್ ಸೈಜ್ ಇದ್ದರೆ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ದೊಡ್ಡದು ಆಗಂಗಿಲ್ಲ, ತುಂಬ ಚಿಕ್ಕದು ಆಗಂಗಿಲ್ಲ. ನಾನು ಇವ್ರನ್ನ ಕರ್ಕೊಂಡು ಹೋಗ್ದಲ್ಲೇ ಒಬ್ಬಳೇ ತಂದಿರೋದ್ರಿಂದ ಕರೆಕ್ಟ್ ಸೈಜ್ ಸೆಟ್ ಆಗಲಿಲ್ಲ ನನಗೆ. ಹಂಗಾಗಿ ಅವ್ರಿಗೆ ಹೇಳ್ಬಿಟ್ಟೇ ಬಂದಿದ್ದೆ ನಾನು. ನೋಡಿ ಇದು ಎಮರ್ಜೆನ್ಸಿ ಅಂತ ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ತಗೊಂಡೋಗ್ತಾ ಇದ್ದೀನಿ. ನಾಳೆ ಬಂದು ನಾನು ಸೈಜ್ ಚೆಕ್ ಮಾಡ್ತೀನಿ. ಸೈಜ್ ಕರೆಕ್ಟಾಗಿ ಸಿಕ್ತು ಅಂದರೆ ಓಕೆ, ಇಲ್ಲಾಂದರೆ ನಾನು ಬೇರೆದು ಆರ್ಡ್ರ್ ಮಾಡ್ತೀನಿ ಅಂತಲೇ ಹೇಳಿದ್ದೆ. ಅವರು ಅದಕ್ಕೆ ಆಯಿತು ಓಕೆ ಅಂತಲೇ ಹೇಳಿದರು. ಈಗ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಜ್ಯೂಸ್ ಎಲ್ಲ ಕುಡಿದು ಗಿಫ್ಟ್
ಗಿಫ್ಟ್ ಎಲ್ಲ ಕೊಟ್ಟು ಈಗ ಏನೇ ಆದರೂ ಇವತ್ತಿನ ದಿನ ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ಬೇರೆ ದಿನ ನಾವು ಎಷ್ಟೇ ವಾದ ಮಾಡ್ಬೋದು, ಎಷ್ಟೇ ಜಗಳ ಮಾಡ್ಬೋದು, ಎಷ್ಟೇ ನಾವು ಏನೇ ಕನ್ವಿನ್ಸ್ ಮಾಡ್ಬೋದು, ನಾನು ಮಾಡಿದ ಸರಿನೇ, ನಾನು ತಪ್ಪು ಅಂತ ಯಾರು ನಾನು ಬಿಟ್ಕೊಡಲ್ಲ, ಅವರು ಬಿಟ್ಕೊಡಲ್ಲ, ಆ ಥರ ಇರ್ತೀವಿ. ಆದರೆ ಇವತ್ತಿನ ದಿನ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಿಜವಾಗೂ ಮನಸ್ಫೂರ್ತಿಯಾಗಿ ಹೌದು ಅವತ್ತು ನಾನು ಮಾಡಿದ ತಪ್ಪು, ಹೌದು ಇವತ್ತು ನಾನು ಮಾಡಿದ ತಪ್ಪು, ನನ್ನ ತಪ್ಪಾಯಿತು, ಸಾರಿ, ಇನ್ನು ಮುಂದೆ ಆ ಥರ ಮಾಡಲ್ಲ, ಇನ್ನು ಮುಂದೆ ಈ ಥರ ಮಾಡಲ್ಲ, ಇನ್ನು ಮುಂದೆ ಈ ಥರ ಇರೋಣ, ಇನ್ನು ಮುಂದೆ ಆ ಥರ ಇರೋಣ ಅಂತ ನಿಜವಾಗ್ಲೂ ಮನಸ್ಸು ಬಿಚ್ಚಿ ಮಾತಾಡಿ ಇವತ್ತಿನ ದಿನ ಏನಾದರೂ ಒಂದನ್ನು ನಾವು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಒಂಥರ ಪಾಸಿಟಿವ್ ಆಗಿ ನಡ್ಕೊಳ್ಲಿಕ್ಕೆ ಒಂದು ಅವಕಾಶ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಯಾವಾಗ್ಲೂ ಒಂದೇ ಥರ ಮನೆಗೆ 4 ಗೋಡೆ ಮಧ್ಯೆ ಇದ್ದು ಬರೀ ಅದೇ ಜಗಳ, ಅದೇ ಕಿರಿಕಿರಿ, ಬರೋ ಸಂಸಾರದ ಭಾರ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ನಮಗೂ ಒಂಥರ ಲೈಫಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ, ಬೇಜಾರಾಗಿಬಿಟ್ಟಿರುತ್ತೆ. ನಮಗೂ ಬೇಜಾರಾಗಿರುತ್ತೆ, ನಮ್ಮಿಂದ ನಮ್ಮ ಗಂಡ್ರಿಗೂ ಬೇಜಾರಾಗಿರುತ್ತೆ. ನಾವು ಅಷ್ಟೇ ಟಾರ್ಚರ್ ಅವ್ರಿಗೆ ಕೊಡ್ತಾ ಇರ್ತೀವಿ, ಅವರು ನಮ್ಗೆ ಅಷ್ಟೇ ಟಾರ್ಚರು ಕೊಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ನಮ್ಗೆ ಅದು ಆ ಥರ ಫೀಲ್ ಆಗ್ತಾ ಇರುತ್ತೆ. ಆದರೆ ಇವತ್ತಿನ ದಿನ ನಿಜವಾಗ್ಲೂ ಕೂತ್ಕೊಂಡು ಮಾತಾಡ್ತಾ ಇರ್ರಿ. ನಿಜವಾಗ್ಲೂ ನಾನಂತೂ ಮಾತಾಡ್ಬೇಕಾದ್ರೆ, ನಮ್ಮ ಮನೆಯವ್ರು ಮಾತಾಡ್ಬೇಕಾದ್ರೆ ನನಗೆ ಒಂಥರ ಕಣ್ಣಲ್ಲೇ ನೀರು ಬಂದುಬಿಡ್ತು. ನಿಜವಾಗ್ ಒಂಥರ ಬೇಜಾರನೇ ಆಯಿತು ನಮ್ಮ ಮನೆಯವ್ರ ಮಾತು ಕೇಳಿ. ಇಷ್ಟೆಲ್ಲ ಒಪಿನಿಯನ್ ಐತಲ್ಲ, ಇಷ್ಟೆಲ್ಲ ಬೇರೆ ಥರ ಐತಲ್ಲ, ನಾವು ತಿಳ್ಕೊಂಡಿದ್ದೇ ಬೇರೆ ಥರ ತಿಳ್ಕೊಂಡಿದ್ವಲ್ಲ ಈ ಮನುಷ್ಯನ, ಈ ಥರ ಎಲ್ಲ ನಮ್ಮ ಮೇಲೆ ಒಪಿನಿಯನ್ ಇಟ್ಕೊಂಡವ್ರಲ್ಲ ಅಂತ ಒಂಥರ ಬೇಜಾರು ಅನ್ನಿಸ್ತು. ನಿಜ ಕಣ್ಣಲ್ಲಿ ನೀರೇ ಬಂತು. ಆದರೆ ನಾನು ಅಳಬಾರ್ದು, ಮತ್ತು ಹತ್ತಿರ ನಾನು ಒಂಥರ ಇದಾಗುತ್ತೆ ಅಂತ ನಾನು ಅಳ್ಳಿಕ್ಕೆ ಹೋಗಲಿಲ್ಲ. ಆದರೂ ಒಂಥರ ಬೇರೆ ಥರನೇ ಅನ್ನಿಸ್ತು ಇವತ್ತು ನನಗೆ ನಿಜವಾಗ್ಲೂ. ಆಟ್ಲಿ ನನಗೆ ಇವತ್ತು ಆ ಮನುಷ್ಯರ ನಮ್ಮ ಮನೆಯವರು ಇವತ್ತು ಬೇರೆ ದಿನ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ, ಬೇರೆ ದಿನ ಮಾತಾಡೋದಕ್ಕೂ ಇವತ್ತು ಮಾತಾಡೋದಕ್ಕೂ ಒಂಥರ ನನಗೆ ಬೇರೆ ಥರನೇ ಅನ್ನಿಸ್ತು. ಹಂಗಾಗಿ ನಿಜವಾಗ್ಲೂ ಈ ಥರ ವರ್ಷಕ್ಕೊಂದ್ಸರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂಥರ ನಮ್ಮ ಬೈಂಡಿಂಗು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಉದ್ದೇಶ ನಿಜವಾಗ್ಲೂ ಸತ್ಯ ಇದು. ಯಾಕಂದರೆ ನಾವು ಒಂದು ಬರ್ತ್ಡೇ ಆಗಲಿ, ಅವ್ರಿಗೆ ನಾವು ಸರ್ಪ್ರೈಸ್ ಗಿಫ್ಟ್ ಕೊಡೋದಾಗಲಿ, ಏನು ಕೊಡಲಿಲ್ಲ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಅಮೌಂಟ್ ಇಲ್ಲ ಅಂತ ಅಂದರೆ ಅಮೌಂಟಿಂದ ಕೊಡೋದು ಬೇಡ. ಅವತ್ತಿಂದ ಅವ್ರಿಗೆ ಸ್ಪೆಷಲ್ ಡೇ ಅಂದರೆ ಅವ್ರಿಗೆ ಇಷ್ಟ ಆಗಿದ್ದ ಅಡುಗೆನಾದರೂ ಮಾಡಿಡೋಣ. ಇವತ್ತು ನಿನ್ನ ಬರ್ತ್ಡೇ ಅಂತ ಅವ್ರಿಗೇನಾದರೂ ಇಷ್ಟ ಆಗಿರೋ ಐಟಮ್ ತರಿಸಿ ಮಾಡಿ ಮನೆಗೆ ಎಷ್ಟೋ ಸಾಮಾನು ಇರುತ್ತಲ್ಲ ಅದೇ ಸೇರಿಸಿ ಮಾಡಿಡೋಣ. ನಮ್ಮ ಬರ್ತ್ಡೇ ದಿನ ಅವ್ರು ಸ್ವಲ್ಪ ನಮಗೇನಾದ್ರು ಈ ಥರ ಹೊರ ಕರ್ಕೊಂಡೋಗಿ ಏನಾದ್ರು ಕೊಡ್ಸಿದ್ರೆ ಸ್ವಲ್ಪ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀವಿ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರ್ತೀವಿ. ನಾವು ಯಾವಾಗಲೂ ನಾನು ಸೋಲ್ಬಾರ್ದು, ನೀನು ಸೋಲ್ಬಾರ್ದು, ನಾನೇ ಜಾಸ್ತಿ, ನಾನೇ ಗ್ರೇಟು, ನಾನು ಹಿಂಗೆ ನೀನು ಹಿಂಗೆ ಅಂತ ವಾದ ಮಾಡ್ಕೊಂಡು ಹೋದ್ವಿ ಅಂದರೆ ನಿಜವಾಗ್ಲೂ ಯಾರು ಉದ್ಧಾರ ಆಗಲ್ಲ, ಯಾರ ಸಂಸಾರನೂ ಚೆನ್ನಾಗಿರೋದಿಲ್ಲ. ನಾವು ಯಾವಾಗಲೂ ನನಗೆ ನೀನು ನಿನಗೆ ನಾನು ಅಂತ ಓದ್ವಿ ಅಂತ ಬಗ್ಗಿ ಓದ್ವಿ ಅಂದಾಗ ಮಾತ್ರ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಈಗ ನನ್ನ ಮೇಲೆ ನಿನಗೆ ಯಾವ ಥರ ಒಪಿನಿಯನ್ ಬಂತು? ನಿನ್ನ ಮೇಲೆ ಯಾವತ್ತೂ ನನಗೆ ಒಪಿನಿಯನ್ ಬೇರೆ ಚೇಂಜ್ ಆಗಲ್ಲ. ಅಲ್ಲ, ಚೇಂಜ್ ಆಗಲ್ಲ ಅಂತಲ್ಲ, ನನಗಿರೋ ಒಪಿನಿಯನ್ ಯಾವತ್ತೂ ನಿನ್ನ ಬಗ್ಗೆ ಇದ್ದೇ ಇರುತ್ತೆ. ನೀನು ಒಳ್ಳೆಯವರು, ನಿನಗಿದು ಗೊತ್ತಾ, ನನ್ನ ಬಗ್ಗೆ ಜಾಸ್ತಿ ಪ್ರೀತಿ ಐತೆ, ನನ್ನ ಬಗ್ಗೆ ಇದೈತೆ, ನಿನ್ನ ಕೇರ್ ಐತೆ, ಎಲ್ಲ ಗೊತ್ತು ನನಗೆ. ಗೊತ್ತಾ, ನಾನು ಅವೆಲ್ಲ ನನಗೆ ಅವೆಲ್ಲ ಹೇಳ್ಕೊಳ್ಳೋದು ಹಿಂಗೆ ಹಂಗೆ ನನಗೆ ಅದು ಬರೋಲ್ಲ. ನನಗೆ ಏನು ಮಾಡೋಲ್ಲ, ಅದಕ್ಕೆ ಸುಮ್ಮನೆ ಅಷ್ಟೇ ನಾನು. ಅಲ್ಲ, ಇಷ್ಟು ದಿನ ಇದ್ದಿದ್ದು ಬೇರೆ, ಈಗ ಚೇಂಜ್ ಆಗೈತೆ ಅಂತ. ಈಗೇನ ನೆಕ್ಸ್ಟ್ ಯಾವಾಗಲೂ ಸೇಮ್. ನನಗೆ ಬೇರೆ ಇವಾಗ ನೀನು ಹಿಂಗೆ ಮಾಡಿದೆ ಅಂತ ನನಗೆ ಇದಾಗೋದಿಲ್ಲ, ನೀನು ಮಾಡಲಿಲ್ಲ ಅಂತ ನನಗೆ ಬೇಜಾರಾಗೋದಿಲ್ಲ. ಗೊತ್ತಾ, ನಾನು ಇರೋದೇ ಒಂದೇ ಥರ. ಈ ವಿಡಿಯೋ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೋ ನಮ್ಮ ಮನಸ್ಸಿಗೆ ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ, ಹರ್ಟ್ ಆಗಿದ್ದರೆ, ಏನಾದರೂ ತಪ್ಪು ಅನ್ನಿಸಿದರೆ ಸಾರಿ ಕೇಳ್ತಾ ಇದ್ದೀನಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗಲ್ಲ. ಎಲ್ಲದು ನಮಗೆ ನೇರವಾಗಿ ನಾವು ಮಾತಾಡ್ತೀವಿ, ಆದರೆ ಬೇರೆಯವ್ರಿಗೆ ಅದು ಬೇರೆ ಥರ ಅನಿಸಿದರೆ ಅದಕ್ಕೆ ಸಾರಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ನಾನು ಇಷ್ಟು ವರ್ಷ ನಾನು ಏನು ಮಾಡ್ಕೊಂಡಿದ್ದಿಲ್ಲ. ನಾನು ಇದು ವಿಡಿಯೋಗೋಸ್ಕರ ಮಾಡೋಣ, ಈ ಥರ ಒಂದು ಸರ್ಪ್ರೈಸ್ ಆದಾಗೆ ಅಂತ ಮಾಡಿದೆ. ಆದರೆ ಈ ವಿಡಿಯೋಯಿಂದ ಈ ನಮ್ಮ ಆ್ಯನಿವರ್ಸರಿಯಿಂದ ನನ್ನ ಮನಸ್ಸಲ್ಲಿ ನಿಜವಾಗ್ಲೂ ಎಷ್ಟೋ ಅಡೆತಡೆಗಳಿದ್ವು, ಎಷ್ಟೋ ನನ್ನ ಮನಸ್ಸಲ್ಲಿ ಕಲ್ಮಶಗಳಿದ್ವು, ಅವೆಲ್ಲ ಕ್ಲಿಯರಾಗಿ ಇನ್ನು ಮುಂದೆ ನೆಕ್ಸ್ಟ್ ಸ್ಟೆಪ್ ಬೇರೆ ಥರ ಇಡೋಣ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ಪಾಸಿಟಿವ್ ಅನ್ನಿಸ್ತು. ಇದು ವಿಡಿಯೋಗೋಸ್ಕರ ಮಾಡಿದ್ದನ್ನು ನನ್ನ ಲೈಫಲ್ಲಿ ಒಂಥರ ಬೇರೆ ಥರ ಪ್ಲಸ್ಸೇ ಅನ್ನಿಸ್ತಾ ಇದೆ. ಅದಕ್ಕೆ ಒಂದೊಂದು ನಾವು ಸ್ಟೆಪ್ ಇಡೋದು ಒಂದೊಂದು ಥರ ಬೇರೆ ಥರನೇ ಅನಿಸ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದೆ ನೆಕ್ಸ್ಟ್ ರೀಕ್ಯಾಪ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಅದು ಏನಿರ್ಬೋದು ಇದಾ ರಿಂಗು
ಇದು ರಿಂಗ್ ಇರುತ್ತೆ ಇದೀಗ. ರಿಂಗ್ ಹ್ಞೂ ಇಷ್ಟು ದೊಡ್ಡ ರಿಂಗ್. ಇಲ್ಲ ದೊಡ್ಡ ರಿಂಗ್ ಕೈಗೆ ಹಾಕ್ಯಬೋದು ಕೈಗ. ನಿಜವಾಗ್ಲೂ ನೀನು ಕಡ್ಗ ಕೊಡ್ತಾ ಅಂತ ಅಂದ್ಕೊಂಡಿದ್ಯಾ? ಅಂದ್ಕೊಂಡಿರಲಿಲ್ಲ, ಆದರೂ ನನ್ನ ಹೆಂಡತಿ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೆ ನಾನು. ವಾ ಸೂಪರ್ ಆಯ್ತಮ್ಮ ಇದು. ಸೂಪರ್ ಆಯ್ತಮ್ಮ ಇದು, ಸೂಪರ್ ಆಯ್ತು ಇದು. ಹಾಂ ಸೂಪರ್ ಆಯ್ತು ಈಗ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ವೆರಿ ಗುಡ್, ಸೂಪರ್ ಆಯ್ತು ಈಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಿಯಾಲಿಟಿಗೆ ಅವಜ್ಜಿ ಯಾವ ಥರ ಸರ್ಪ್ರೈಸ್ ಕೊಡ್ತಾನೆ ಅಂತ ಅಷ್ಟು ಇನ್ನೊಂದ್ಸರಿ ಯಾವ ಸರ್ಪ್ರೈಸ್ ಇರಲ್ಲ. ನಿನ್ನೆ ಕರ್ಕೊಂಡು ಹೋಗ್ತಾ ಇರ್ತೀನಿ, ಗೊತ್ತಾಗ್ತೈತಲ್ಲ ನಿನ್ನ ಹಣೆ ಬರ. ಸರ್ಪ್ರೈಸ್ ಇಲ್ಲ, ಕಾಡಕ ಇರ್ತೈತೆ ಬಿಡು ಅಂತೇಳಿ ಬಿಡು ಬಿಡು. ನನಗೆ ಕಡಗ ಇದ್ದಂಗೆ, ನಾನೇ ನಿನಗೆ ಕಡಗ, ನನ್ನ ಕಡಗ ನೀನೇ ನನಗೆ ಚೈನ್ ಇದ್ದಂಗೆ, ನೀನೇ ನನಗೆ ರಿಂಗ್ ಇದ್ದಂಗೆ. ಈ ರಿಂಗ್ ಬೇಕಾ ಈಗಲೇ ತಗೊಂಡ್ಬಿಡು ನೀನು, ಚೈನ್ ಬೇಕಾ ಈಗಲೇ ತಗೊಂಡ್ಬಿಡು ನೀನು, ಹೌದಲ್ವಾ? ಹಾಂ ಹೇಳು, ಇದೆಲ್ಲ ನಂದಲ್ಲ ನಿಂದೆ. ಯಾವ್ದು ಯಾರೇನು ನನ್ನೊಂದು ಬ್ರಾಸ್ಲೆಟ್ ಐತಾ ಅದು ನಿಂದೆ.